ಪಂಜಾಬ್ ನಲ್ಲಿ ಅಂತ ಇಂತ ಎಕ್ಸ್ಪೀರಿಯನ್ಸ್ ನನಗೆ ಸಿಕ್ಕಿಲ್ಲ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಸಿಕ್ಕಿದೆ. ಗುಡ್ ಮಾರ್ನಿಂಗ್ ಗುರುಗಳೇ, ಡೇ 35 ಆಗ್ತಿದೆ. ಈಗ ನಾನು ಎಲ್ಲಿದ್ದೀನಿ ಅಂದ್ರೆ ಚಂಡೀಗಢ್ ನಲ್ಲಿ ಕೇರಿ ಬಾಲಿ ಅಂತ ಒಂದು ವಿಲೇಜಿಗೆ ಬಂದಿನಿ. ಇಲ್ಲಿ ನೋಡ್ಕೊಂಡ್ರೆ ಭಾರಿ ತುಫಾನ್ ರೀ. ಇಲ್ಲಿ ನೋಡಿ ಹೆಂಗ್ ಬರ್ತಿದೆ, ಹೆಂಗ್ ಹೋಗ್ತಿದೆ ನೋಡಿ. ಒಂದ್ 5 ನಿಮಿಷ ಇಟ್ಟಿದ್ದೀನಿ, ಸ್ಟಿಕ್ ಬಗ್ಲಿಗೆ ನೋಡಿ ಎಷ್ಟು ಮಣ್ಣು ಸೇರಿದೆ. ಅಲ್ಲಿ ಟೆಂಟ್ ಹಾಕೊಂಡೆ, ಟೆಂಟ್ ಎಗುರು ಹೋಗ್ತಿದ್ದೆ. ಆದಷ್ಟು ಬೇಗ ನಾನು ಸ್ವಲ್ಪ ಗಾಳಿ ಕಡಿಮೆ ಇರುವಾಗನೇ ಟೆಂಟಲ್ಲಿ ನಾನು ಏನ್ ಮಾಡಿದೀನಿ, ಈ ತರ ಒಂದು ಶೆಡ್ ಒಳಗಡೆ ಇಟ್ಬಿಟ್ಟಿದೀನಿ. ನೋಡಿ ನನ್ನ ಡ್ರೆಸ್ ನೋಡಿ ಎಷ್ಟು ಧೂಲ್ ಆಗಿದೆ. 1 hour later. ಲ್ಯಾಬ್ ಅಂತ ಏನೇನೋ ಮಾತಾಡ್ಬಿಟ್ಟಿನಿ. ಇವಾಗ ಕ್ಲೀನ್ ಆಗಿ ಮಾತಾಡ್ತೀನಿ. ನಾವು ಕನ್ಯಾಕುಮಾರಿಯಿಂದ ಕಾಶ್ಮೀರಿಗೆ ನಡ್ಕೊಂತ ಲಿಫ್ಟ್ ಕೇಳ್ಕೊಂತ ಹೋಗ್ತಾ ಇದೀನಿ. ಇವತ್ತು ಡೇ ಬಂದು ನನಗೆ 35 ಆಗ್ತಿದೆ ನನ್ನ ಮನೆ ಬಿಟ್ಟು. ಈಗ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂದ್ರೆ ಗೋಲ್ಡನ್ ಟೆಂಪಲ್ ಅಮೃತ್ಸರ್ ಪಂಜಾಬಿಗೆ ಹೋಗ್ತಿದ್ದೀನಿ. ಬನ್ನಿ ಇಲ್ಲಿಂದ ಲಿಫ್ಟ್ ಕೇಳೋದು ಶುರು ಮಾಡೋಣ. ಅರೌಂಡ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಅಂದ್ರೆ 250 ಕಿಲೋಮೀಟರ್ ಇದೆ. ನೋಡ್ಕೊಂಡ್ರೆ ಅದ್ ಎಷ್ಟಾಗುತ್ತೆ ಏನಾಗುತ್ತೋ, ಯಾರನ್ನ ಲಿಫ್ಟ್ ಕೊಟ್ರೆ ಚೆನ್ನಾಗಿರುತ್ತೆ. ಆದ್ರೆ ಇಲ್ಲಿ ನೋಡ್ಕೊಂಡ್ರೆ ಪೂರ್ತಿ ಇಟ್ಟಿಗೆ ಫ್ಯಾಕ್ಟ್ರಿ ಇದ್ದಂಗಿದೆ. ಅದಕ್ಕೆ ಪೂರ್ತಿ ಧೂಳು ಅಂದ್ರೆ ಧೂಳು, ಎಲ್ಲಿ ನೋಡಿದ್ರು ಧೂಳೆ. ಮತ್ತೆ ಈ ಕಡೆ ನೋಡ್ಕೊಂಡ್ರೆ ಬಿಸಿಲು ಫುಲ್ ಇದೆ ರೀ. ಬೆಳಿಗ್ಗೆ ಸೆಕೆ ಆಗ್ತೈತೆ ನನಗೆ. ಬನ್ನಿ ಲಿಫ್ಟ್ ಯಾರಂಗ್ ಕೊಟ್ರೆ ಚೆನ್ನಾಗಿರುತ್ತೆ. ಈಗ ನನಗೆ ಗೊತ್ತು ಲಿಫ್ಟ್ ಸಿಕ್ಕಿದೆ. ಈ ಲಿಫ್ಟ್ ಎಲ್ಲಿವರೆಗೂ ಹೋಗೋದು ಅಂತ ನನಗೆ ಗೊತ್ತಿಲ್ಲ. ಯಾರನ್ನ ಹೊಸಬರು ನೋಡ್ತಾ ಇದಾರೆ, ನಿಮ್ ಉದ್ದಾರ ಕಣ್ಣಿಂದ ನನಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ತೆ ಲೈಕ್ ಮಾಡ್ಕೋರಿ, ನನಗೆ ತುಂಬಾ ಸಪೋರ್ಟ್ ಇರುತ್ತೆ. ಬನ್ನಿ ಈ ಲಿಫ್ಟ್ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿ ಬಂದು ಮತ್ತೆ ಅಲ್ಲಿಂದ ಬೇರೆ ಲಿಫ್ಟ್ ನಲ್ಲಿ ನಾವು ಹೋಗೋಣ. ಅಣ್ಣವರು ನನಗೆ ಹೈವೇ ಕಡೆ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲಿಂದ ದೊಡ್ಡ ಗಾಡಿನ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು. ಬನ್ನಿ ನಾವು ಹೋಗೋಣ ಒಂದು ದೊಡ್ಡ ಗಾಡಿನ ಇಟ್ಕೊಂಡು. ಫೈನಲಿ ನನಗೆ ಒಂದು ಗಾಡಿ ಸಿಕ್ಕಿದೆ. ಈ ಗಾಡಿ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ, ನನ್ ಕೇಳೋದು ಇಲ್ಲ. ನನ್ಗೆ ಲಿಫ್ಟ್ ಸಿಕ್ಕಿದ್ರೆ ಸಾಕು, ನಾನು ಲೊಕೇಶನ್ ನೋಡ್ಕೊಂತ ಆ ಜಾಗಕ್ಕೆ ನೋಡ್ಕೊಂತ ಹೋಗಿ ನಿಲ್ದ್ ಬಿಡ್ತೀನಿ. ಬೇಗ ನನಗೆ ಊಟ ಸಿಕ್ಕಿದೆ. ಇದೇ ತಿಂದು ಮತ್ತೆ ಶುರು ಮಾಡೋಣ ನಮ್ಮ ದಿನ. ನೋಡಿ ನಾನು ಹೊರಗಡೆ ನೀರು ಕುಡಿಯೋಂತ ಬಾಟಲ್ ತೆಗ್ದ್ರೆ, ಇಲ್ಲ ಒಳಗಡೆ ಬನ್ನಿ ನಾನು ಕೊಡ್ತೀನಿ, ನನ್ನ ಕಡೆ ಇದೆ ನೀರು ಅಂತ ಹೇಳಿ ನನಗೆ ನೀರನ್ನು ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ರೊಕ್ಕನ ಏನೇನು ಹೆಲ್ಪ್ ಇದ್ರೆ ಕೇಳ್ವಿ ಅಂತ ಹೇಳ್ತಿದಾರ. ತುಂಬಾ ಒಳ್ಳೆ ವ್ಯಕ್ತಿ ಇದು ಪಂಜಾಬ್ನಲ್ಲಿ. ನನಗೆ ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಸಿಕ್ಕಿದೆ. ಒಂದು ಒಳ್ಳೆ ನೋಡಿ ಪಂಜಾಬ್ ನಲ್ಲಿ ಅಂತ ಇಂತ ಎಕ್ಸ್ಪೀರಿಯನ್ಸ್ ನನಗೆ ಸಿಕ್ಕಿಲ್ಲ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಸಿಕ್ಕಿದೆ. ಪಂಜಾಬ್ ನಲ್ಲಿ ಗೋಲ್ಡನ್ ಟೆಂಪಲ್ ಗೆ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಸಾಕು, ನನಗೆ ಏನಾನ ಕೊಳ್ಳೇಬೇಕು, ಏನಾನ ಮಾಡ್ಲೇಬೇಕಂತ ಅವ್ರಿಗೆ ಒಂದು ಆಸೆ ತೋರುತ್ತೆ. ನನಗೆ ರೊಕ್ಕ ಕೊಡ್ತೀನಿ, ನಾನು ಏನಾದ್ರು ನಿಮಗೆ ರೊಕ್ಕ ಕೊಡ್ಲಾ, ರೊಕ್ಕದ ಏನಾರ ಕಮ್ಮಿ ಇದೆನಾ, ಮತ್ತೆ ಇಲ್ಲ ನಾವು ಏನಾದ್ರು ಊಟ ಕೊಡ್ಲಾ, ಫ್ರೂಟ್ಸ್ ತಿಂತೀರಾ, ನೀರು ಕುಡಿತೀರಾ, ನನಗೆ ತುಂಬಾ ಒಳ್ಳೆ ಟ್ರೀಟ್ ಮಾಡ್ತಾ ಇದಾರ ಈ ಪಂಜಾಬ್ನಲ್ಲಿ. ಒಂದೇ ದಿನ ಆಗಿದೆ, ಒಂದೇ ದಿನದಲ್ಲಿ ಇಷ್ಟೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಅಂದ್ರೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ಈ ಪಂಜಾಬ್ ಪೀಪಲ್ಸ್ ನಾವು ನೋಡಿ. 3 hours later. ಗುರುಗಳೇ ಫೈನಲಿ 3 ಗಂಟೆ ಜರ್ನಿ ಮಾಡಿದ್ಮೇಲೆ ನಾವು ಅಮೃತ್ಸರ್ಗೆ ಬಂದ್ಬಿಟ್ಟಿವಿ. ಈ ಅಮೃತ್ಸರ್ ನಲ್ಲಿ ಏನಿದೆ ಅಂದ್ರೆ ಗೋಲ್ಡನ್ ಟೆಂಪಲ್ ಇದೆ. ಈ ಗೋಲ್ಡನ್ ಟೆಂಪಲ್ ನೋಡ್ಬೇಕಂದ್ರೆ ಇಷ್ಟು ದೂರ ಬಂದೀನಿ. ಫೈನಲಿ ನಾಳೆ ನೋಡ್ಬಿಡ್ತೀನಿ. ಈಗ ನಾವು ಏನ್ ನೋಡ್ತಿದೀವಿ ಅಂದ್ರೆ ಗೋಲ್ಡನ್ ಟೆಂಪಲ್ದು ಪ್ರಾಪರ್ಟಿ ನೋಡ್ತಾ ಇದೀವಿ. ಅದೇ ಡಾರ್ಮೆಂಟ್ರಿ. ಈ ಡಾರ್ಮೆಂಟ್ರಿ ನಲ್ಲಿ ಕೇವಲ 150 ರೂಪಾಯಿ ನನಗೆ ಪರ್ ಡೇ ಬಿದ್ದಿದೆ. ನಾನು 2 ದಿನ ಇದ್ನಲ್ಲಿ ಸ್ಟೇ ಮಾಡ್ತೀನಿ. ನಾಳೆ ಗೋಲ್ಡನ್ ಟೆಂಪಲ್ ನ ನೋಡೋಣ. ಈಗ ನಾವು ಪ್ರಾಪರ್ಟಿನ ನೋಡೋಣ. ಒಳಗಡೆ ಬನ್ನಿ, ಹಂಗೆ ಏನೇನಿದೆ ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ ರೈಲ್ವೆ ಸ್ಟೇಷನ್ ಬಗಲಿಗೆನೆ ಈ ತರ ಒಂದು ಬಿಲ್ಡಿಂಗ್ ಇರುತ್ತೆ. ನೀವೇನ ಅಮೃತ್ಸರ್ಗೆ ಬರ್ತೀರಿ, ಗೋಲ್ಡನ್ ಟೆಂಪಲ್ ನೋಡ್ತೀರಂದ್ರೆ ಅಲ್ಲಿ ರೈಲ್ವೆ ಸ್ಟೇಷನ್, ಇಲ್ಲೇ ದೇವಸ್ಥಾನದ ರೂಮ್ ಸಿಗುತ್ತೆ. ರೂಮ್ ಬಂದು 800 ರೂಪಾಯಿ ಬೀಳುತ್ತೆ. ನಿಮ್ಗೆ ಡಾರ್ಮೆಂಟ್ರಿ ಬೇಕಂದ್ರೆ ಕೇವಲ 150 ರೂಪಾಯಿ ಬೀಳುತ್ತೆ. ಬನ್ನಿ ಒಳಗಡೆ ಡಾರ್ಮೆಂಟ್ರಿ ಹೆಂಗಿದೆ ಅಂತ ತೋರಿಸ್ತೀನಿ. ಡೈರೆಕ್ಟ್ ಆಗಿ ನಾವು ಕೆಳಗಡೆ ಹೋಗ್ಬೇಕು. ನೋಡ್ಕೊಂಡ್ರೆ ಇಲ್ಲಿ ಕುಡಿಯೋ ವ್ಯವಸ್ಥೆ ಇಲ್ಲಿ ನೋಡ್ಬೋದು. ಮತ್ತೆ ಇದು
ಮತ್ತೆ ಬಾತ್ರೂಮ್ ಬಂದು ಇಲ್ಲಿಲ್ಲ, ಮೇಲೆ ಇದೆ. ಮೇಲೆ ನಾವು ಬಾತ್ರೂಮ್ ನ ಯೂಸ್ ಮಾಡಬಹುದು. ಈಗ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್ ನಿಮ್ಮೆಲ್ಲರಿಗೂ, ಶುಭರಾತ್ರಿ.